ಬೋರ್ವೆಲ್ ಕಟ್ಟಕ್ಕೆ ಬಾಳೆ ಎಲೆ ಮರಿಗಳು ಬೇಕಾಗಿತ್ತು. ಇವತ್ತು ಬೆಳಗ್ಗೆನೆ ಯಾವತ್ತು ಹೋದಂಗೆ ಹಸುನ ಹಿಡ್ಕೊಂಡು ಹೋಗಿ ತೋಟ ಹತ್ರ ಕಟ್ಟಾಕಿ ಮತ್ತೆ ಮನೆಗೆ ಬರೋ ಥರ ಆಯಿತು. ಯಾಕಪ್ಪ ಅಂದರೆ ನಮ್ಮ ಅಕ್ಕ ಕೋಲಾರಿಂದ ಮನೆಗೆ ಬರ್ತಾ ಇದ್ದಾರಂತ ಗೊತ್ತಾಗಿ ಅವ್ರನ್ನ ಕರ್ಕೊಬರ್ಬೇಕು ಅಂತ ಬೇತ್ಮಂಗ್ಲ ಕಡೆ ಹೊರಟೆ. ಹೋಗ್ತಾ ಇರಬೇಕಾದ್ರೆ ಈ ಮಂಜು ಒಳ್ಳೆ ಮಳೆ ಥರ ಬೀಳ್ತಾ ಇತ್ತು. ಆ ಚಳಿಗೆ ಹೆದರ್ಕೊಂಡು ಸೀದಾ ಅವ್ರನ್ನ ಕರ್ಕೊಂಬಂದು ಮನೆಗೆ ಬಿಟ್ಟು ಸೀದಾ ಮತ್ತೆ ನಾನು ತೋಟ ಕಡೆ ಹೊರಟೆ. ಏನಪ್ಪ ವಿಷಯ ಅಂತ ಅಂದರೆ ಮೊನ್ನೆ ದಸರಾ ಆದಾಗ ತೋಟ ಹತ್ರ ಯಾವುದೇ ಆಯುಧಗಳಿಗಾಗಲಿ ಬೋರ್ವೆಲ್ಗಾಗಿ ಪೂಜೆ ಮಾಡಿರಲಿಲ್ಲ. ಅದಕ್ಕಾಗಿ ಇವತ್ತು ಪೂಜೆ ಮಾಡೋದಿತ್ತು. ಅದಕ್ಕಾಗಿ ತೋಟದ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೋಸ್ಕರ ಬೇಗ ಬಂದಿದ್ದೆ ತೋಟ ಹತ್ರ ಇವತ್ತು ನಾನು. ಅವುಗಳನ್ನೆಲ್ಲ ಎತ್ತಿ ಹೊರಗಡೆ ಹಾಕಿ ಕ್ಲೀನಾಗಿ ತೊಳೆದು ಮತ್ತೆ ಒಳಗಡೆ ಜೋಡಿಸಿ ಕ್ಲೀನಾಗೆಲ್ಲ ಪೂಜೆ ಮಾಡಿ ಮತ್ತೆ ಇನ್ನೊಂದು ಬೋರ್ವೆಲ್ಗೆ ಪೂಜೆ ಮಾಡಬೇಕು ಅಂತ ಹೇಳಿ ಆ ಬೋರ್ವೆಲ್ ಹತ್ರ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಬೋರ್ವೆಲ್ ಕಟ್ಟಕ್ಕೆ ಬಾಳೆದಿಂಡು ಬೇಕು ಅಂತ ಹೇಳಿ ಬಾಳೆದಿಂಡು ಕಾಣಿಸಿದ್ರಿಂದ ಅವ್ರ ತೋಟದಲ್ಲಿ ಬಾಳೆದಿಂಡು ಕಳ್ತನ ಮಾಡ್ಕೊಂಡು ಸೀದಾ ಆ ಬೋರ್ವೆಲ್ ಹತ್ರ ಹೋದೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಮ್ಮ ಅಣ್ಣವರೆಲ್ಲ ಬಂದಿದ್ದರು. ಅಲ್ಲಿಗೆ ಹೋಗಿ ಏನು ಮಾಡಿದ್ವಿ, ಯಾವ್ಯಾವ ಥರ ಮಜಾ ಮಾಡಿದ್ವಿ ಆ್ಯಂಡ್ ಯಾವ ಥರ ಪೂಜೆ ಮಾಡಿದ್ವಿ ಅಂತ ಹೇಳಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಯೂಟ್ಯೂಬ್ ಲಿಂಕ್ ನನ್ನ ಬಯೋಲ್ಲಿದೆ, ಹೋಗಿ ನೋಡಿ ಸಪೋರ್ಟ್ ಮಾಡಿ.